ಇತ್ತೀಚಿನ ದಿನಗಳಲ್ಲಿ KPSC ವಿದ್ಯಾರ್ಥಿಗಳಿಗೆ ಆದಂಥ ಕನ್ನಡದ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥ ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗಾದಂಥ ಅನ್ಯಾಯ, ಗಡಿನಾಡುಗಳಲ್ಲಿ ಆಗ್ತಿರುವಂಥ ಅನ್ಯಾಯ, ಬರ್ತಿರುವಂಥ ಹೆಚ್ಚು ವಲಸೆಯಿಂದಾಗಿ ನಮ್ಮ ಭಾಷೆಯ ಮೇಲೆ ಬೇರೆಯ ಭಾಷೆಯ ದಬ್ಬಾಳಿಕೆ, ದೌರ್ಜನ್ಯ, ವಲಸೆ ಬಂದಂಥ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರ ದಬ್ಬಾಳಿಕೆ, ಅವರ ಭಾಷಾ ಸಂಸ್ಕೃತಿಯನ್ನು ಇಲ್ಲಿ ಮೆರೆಸುವಂಥದ್ದು, ಯಾವ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಕನಸಿನ ಸ್ವರ್ಗ ಬೆಂಗಳೂರು ಇವತ್ತು 26%, 30% ಅಂತ ಹೇಳಿಕೊಳ್ಳುವಂಥ ಕನ್ನಡಿಗರ ಸಂಖ್ಯೆಯ ಬಗ್ಗೆ ಮಾತಾಡುವಂಥ ಈ ಸಂದರ್ಭದಲ್ಲಿ ಬೆಂಗಳೂರನ್ನ ಯಾಕೆ ಕಾಪಾಡ್ಕೋಬೇಕು? ಬೆಂಗಳೂರನ್ನ ಕನ್ನಡಿಗರ ಕೈಯಲ್ಲಿ ಹೇಗೆ ಉಳಿಸ್ಕೋಬೇಕು? ಈಗ ಬೆಂಗಳೂರು ಮಹಾನಗರವನ್ನು ಬೇರೆ ಬೇರೆ ಪಾಲಿಕೆಗಳ ಮುಖಾಂತರ ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರನ್ನ ಛಿದ್ರಗೊಳಿಸಿರೆ ಅದರ ಪರಿಣಾಮ ಯಾರ ಮೇಲೆ ಅದು ಪ್ರಭಾವ ಬೀರುತ್ತೆ ಅನ್ನುವ ಅರಿವು ಇಲ್ಲದೆ ಇವತ್ತು 6-7 ಮಹಾನಗರ ಪಾಲಿಕೆಗಳನ್ನು ಮಾಡುವ ಮುಖಾಂತರ ಒಟ್ಟಾರೆ ಕನ್ನಡಿಗರ ಅಸ್ತಿತ್ವವನ್ನೇ ಕಿತ್ಕೊಳ್ಳುವಂಥ ಪರಿಸ್ಥಿತಿಗೆ ತರಲಿಕ್ಕೆ ಹೊರಟಿರುವಂಥ ಸರ್ಕಾರ ಒಂದು ಕಡೆ, ನೊಂದು ಬೆಂದಂಥ KPSC ವಿದ್ಯಾರ್ಥಿಗಳ ಬದುಕಿನ ಬಗ್ಗೆ, ಅವರ ಬಗ್ಗೆ ಕಾಳಜಿ ಇಲ್ಲದೆ ಸರ್ಕಾರ ನಡ್ಕೊಂಡಂಥ ರೀತಿ ನೀತಿಯ ಬಗ್ಗೆ, 76,000 ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದಿದ್ದಕ್ಕೆ, ಕನ್ನಡವ ಮಾಧ್ಯಮವಾಗಿ ತಗೊಂಡಿದ್ದಕ್ಕೆ ನಮಗೆ ಈ ಥರ ಅನ್ಯಾಯ ಆದ ಮೇಲೆ ಇನ್ಮೇಲೆ ನಾವು ಕನ್ನಡದಲ್ಲಿ ಓದಬೇಕಾ, ಕನ್ನಡದಲ್ಲಿ ಪರೀಕ್ಷೆ ಬರೀಬೇಕಾ, ಕನ್ನಡದಿಂದ ನಮಗೆ ನ್ಯಾಯ ಸಿಗುತ್ತಾ ಅನ್ನುವ ಆಕ್ರೋಶವನ್ನು, ನೋವನ್ನು ವ್ಯಕ್ತಪಡಿಸುವ ಕಾಲದಲ್ಲಿ ಮತ್ತು ಕನ್ನಡದ ಭಾಷೆಯ ಅಳಿವು ಪ್ರಶ್ನೆ ಎತ್ತಿರುವಾಗ ಅದನ್ನು ಯಾಕೆ ಕಾಪಾಡ್ಕೋಬೇಕು? ಕನ್ನಡವನ್ನು, ಕನ್ನಡಿಗರನ್ನು, ಕನ್ನಡಿಗರ ಅಸ್ತಿತ್ವವನ್ನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಇಂಥ ಎಲ್ಲ ವಿಚಾರಗಳಿಗೋಸ್ಕರ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಮಾಡಬೇಕು ಅನ್ನುವ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತು ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಚರ್ಚೆ ಆಗುತ್ತೆ, ಬೆಳಗಿಂದ ಪ್ರಾರಂಭವಾದಂಥ ಚರ್ಚೆ ಇವತ್ತೆಷ್ಟೊತ್ತಾದರೂ ಆಗುತ್ತೆ. ಇದಕ್ಕೊಂದು ಉತ್ತರವನ್ನು ಕಂಡ್ಕೋಬೇಕಲ್ಲ, ಇದಕ್ಕೆ ಉತ್ತರವನ್ನು ನೀಡಬೇಕಲ್ಲ. ಈ ಕಾಳಜಿಯನ್ನು ನಮಗಷ್ಟೇ ಆಗದೆ ನಮ್ಮಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ, ನಿಮಗೆ ಈ ಕಾಳಜಿ ಯಾಕೆ ಬರಲಿಲ್ಲ? ಯಾಕೆ ನೀವು ನನ್ನ ಭಾಷೆ, ನನ್ನ ನಾಡು, ನನ್ನ ನೆಲ, ನನ್ನ ಜಲ, ನನ್ನ ಸಂಸ್ಕೃತಿನ ಅರಿವು ನಿಮಗೆ ಯಾಕೆ ಬಂದಿಲ್ಲ ಅನ್ನುವ ಆದಿ ಬೀದಿಯಲ್ಲಿ ಜನ ಪ್ರಶ್ನೆ ಮಾಡುವಂಥ ದಿನ ಬರಬೇಕಲ್ಲ. ಅದಕ್ಕೋಸ್ಕರ ಇಂಥದ್ದು ಚರ್ಚೆ ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ, ರಾಜಧಾನಿ ಬೆಂಗಳೂರಲ್ಲಿ ನಡೀತಾ ಇದೆ, ಅದು ಎಲ್ಲ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ನಡೆಯುತ್ತೆ. ಇನ್ಮೇಲೆ ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ. ಯಾರು ಈ ನಾಡು, ಈ ಭಾಷೆ ನಂದು ಅನ್ನೋದ ಆ ಕವಿಯ ವಾಣಿಯಂತೆ ಅದು ಸುಡುಗಾಡು ಅಂತ ಏನು ಹೇಳ್ತಾನೋ ಹಾಗೆ ನಮ್ಮ ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಆಗಬೇಕಾದ ಚರ್ಚೆ ಯಾವುದು ಅನ್ನೋ ಅರಿವಿಲ್ದಲೆ, ವಿಧಾನ ಪರಿಷತ್ತಿಗೆ ಯಾರನ್ನ ಕಳಿಸ್ಬೇಕು ಅನ್ನೋ ಅರಿವಿಲ್ದಲೆ ಕೋಟಿ ಕೋಟಿ ಹಣ ತಗೊಂಡು ವಿಧಾನ ಪರಿಷತ್ತಿಗೆ ಹೋಗುವಂಥದ್ದು, ಕೋಟಿ ಕೋಟಿ ಪಾರ್ಟಿ ಫಂಡ್ ತಗೊಂಡು ವಿಧಾನಸಭೆಗೆ ಕಳಿಸುವಂಥದ್ದು, ಇಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಶಾಸಕನಾದನು ನಾನು ಇನ್ನೊಂದಷ್ಟು ಕೋಟಿ ಗಳಿಸ್ಬೇಕು ಅಂತ ಬರುವಂಥವನು, ಕೋಟಿ ಕೋಟಿ ಅಧಿಕಾರಿಗಳ ಹತ್ರ ಲಂಚ ಹಣ ತಗೊಂಡು ಅವ್ರನ್ನ ನಿಮ್ಗೆ ಬೇಕಾದ ಜಾಗಕ್ಕೆ ಹಾಕ್ಕೊಂಡು ಆ ಅಧಿಕಾರಿ ಇನ್ನೊಂದಷ್ಟು ಕೋಟಿಯನ್ನು ಸಂಪಾದನೆ ಮಾಡಲಿಕ್ಕೆ
ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ಎಲ್ಲ ಪಕ್ಷಿಗಳು ಮಹಾನ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ. ಭ್ರಷ್ಟಾಚಾರ ಮೊನ್ನೆ ಒಬ್ಬ ಶಾಸಕ ಹೇಳ್ತಾ ಇದ್ರು, ಬಸವರಾಜ ರಾಯರೆಡ್ಡಿ ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಭಾರೀ ಭ್ರಷ್ಟಾಚಾರ ನಡೆಯೋದು ಜಾಗ ಯಾವುದು ಅಂದರೆ ಅದು ವಿಧಾನಸೌಧ ಅಂತ ಹೇಳ್ತಾ ಇದ್ರು. ಈ ದೇಶದ ಮಹಾ ಭ್ರಷ್ಟರು ಯಾರು ಅಂತ ಹೇಳೋದಾದರೆ ಅದು ರಾಜಕಾರಣಿಗಳು ಅಂತ ಹೇಳಬೇಕಾಗತ್ತೆ, ಅಧಿಕಾರಿಗಳು ಅಂತ ಹೇಳಬೇಕಾಗತ್ತೆ ಅನ್ನೋ ಮಾತು ಹೇಳ್ತಾ ಇದ್ರು.